ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಎಸ್.ಎಲ್. ಭೈರಪ್ಪ ಅವರಿಗೆ ಎಸ್.ಎಲ್. ಭೈರಪ್ಪ ಅವರೇ ಸಾಟಿ. ಅವರ ಬದುಕು, ಅವರ ಬರವಣಿಗೆಯ ಶೈಲಿ ಎಲ್ಲರಿಗೂ ಕೂಡ ಮಾದರಿಯಾಗುವಂಥದ್ದು. ಈ ಎಸ್.ಎಲ್. ಭೈರಪ್ಪ ಅವರಿಗೂ ವಾಣಿಜ್ಯ ನಗರಿ ಹುಬ್ಬಳ್ಳಿಗೂ ಕೂಡ ನಂಟಿದೆ. ಭೈರಪ್ಪನವರ ವೃತ್ತಿ ಜೀವನ ಮತ್ತು ಸಾಹಿತ್ಯಕ್ಕೆ ಮಹತ್ವ ತಿರುವು ಕೊಟ್ಟಿದ್ದೆ ಹುಬ್ಬಳ್ಳಿಯ KLE ಸಂಸ್ಥೆಯ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಕಲಾ ವಿಭಾಗದ ಸೈಕಾಲಜಿ ಮತ್ತು ಲಾಜಿಕ್ ವಿಷಯದ ಪ್ರಾಧ್ಯಾಪಕರಾಗಿ ಭೈರಪ್ಪನವರು ಕೆಲಸ ಮಾಡಿದ್ದಾರೆ. 1959ರಿಂದ 1961 ಇಲ್ಲಿ ಕೆಲಸವನ್ನು ಮಾಡಿರುವಂಥದ್ದು. ಆಗ ಭೈರಪ್ಪನವರಿಗೆ 181 ರೂಪಾಯಿ ಸಂಬಳ ಇತ್ತಂತೆ. ಇವರ ಸೇವೆಯನ್ನು ಕಾಲೇಜು ಆಡಳಿತ ಮಂಡಳಿ ಇವತ್ತಿಗೂ ಕೂಡ ಸ್ಮರಿಸಿಕೊಳ್ಳುತ್ತೆ. ಅಂದಿನ ದಿನಗಳಲ್ಲೂ ಸಹ ಭೈರಪ್ಪನವರು ಅವರು ನೆಲೆಸ್ತಾ ಇದ್ದಂತಹ ಕೆಲಸಗಳು, ನಡೆದುಕೊಳ್ತಾ ಇದ್ದಂತಹ ರೀತಿಗಳನ್ನು ನೆನಪು ಮಾಡಿಕೊಳ್ತಾ ಇದೆ. ತಮ್ಮ ವಿಭಾಗದ ಇಂದಿನ ಪ್ರಾಧ್ಯಾಪಕರ ಜೊತೆಗೆ ಕನ್ನಡ ವಿಭಾಗದ ಮುಖ್ಯಸ್ಥರ ಜೊತೆಗೆ ಹೇಗಿತ್ತು ಅವರ ಒಡನಾಟ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಾಡು ಕಂಡಂತಹ ಅತ್ಯುತ್ತಮ ಲೇಖಕರಲ್ಲಿ ಒಬ್ಬರು, ಹಾಗೆ ಚಿಂತಕರು, ಸಾಹಿತ್ಯಕಾರರಾದಂಥ ಎಸ್.ಎಲ್. ಭೈರಪ್ಪನವರು ಇವತ್ತು ನಮ್ಮ ಎಲ್ಲರನ್ನು ಬಿಟ್ಟು ಆಗಲಿದ್ದಾರೆ. ಅವರ ಜೀವನವನ್ನು, ಅವರು ಕಟ್ಟಿಕೊಂಡಂಥ ಬದುಕನ್ನು ತೋರಿಸುವಂಥ ಕೆಲಸವನ್ನು ಪಬ್ಲಿಕ್ TV ಮಾಡ್ತಾ ಇದೆ. ಅವರು ಹುಬ್ಬಳ್ಳಿಗೆ ಒಂದು ನಂಟನ್ನು ಹೊಂದಿದ್ರು. ಅವರ ಕೆರಿಯರ್, ಅವರ ಪ್ರಾಧ್ಯಾಪಕರಾಗಿ ಸೈಕಾಲಜಿ ಆ್ಯಂಡ್ ಲಾಜಿಕ್ ಸಬ್ಜೆಕ್ಟ್ನಲ್ಲಿ ಪದವಿ ಒಂದು ಲೆಕ್ಚರರ್ ಆಗಿ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಪಾಠವನ್ನು ಮಾಡ್ತಿದ್ರು. ಸೊ ಅವ್ರು ಪಾಠ ಮಾಡ್ತಾ ಇರುವಂಥ ಕೊಠಡಿಗೆ ಹೋಗೋಣ, ಅವರ ಒಂದು ವಿಭಾಗಕ್ಕೆ ಹೋಗೋಣ ಮತ್ತು ಅವರ ಜೊತೆ ಒಡನಾಟ ಹೊಂದಿದವರನ್ನ ಮಾತಾಡಿಸೋಣ. ನಾನೀಗ ಕಾಡಸಿದ್ದೇಶ್ವರ ಕಾಲೇಜಿನ ಸೈಕಾಲಜಿ ಒಂದು ವಿಭಾಗದಲ್ಲಿದ್ದೇನೆ. ಈ ವಿಭಾಗದಲ್ಲಿ ಭೈರಪ್ಪನವರು ಹುಬ್ಬಳ್ಳಿಯಲ್ಲಿ 1959ರಿಂದ 1962ರವರೆಗೆ ಅಂದರೆ 2.5 ವರ್ಷಗಳ ಕಾಲ ಕೆಲಸವನ್ನು ಮಾಡಿದರು. ಅವರಿಗೆ 181 ರೂಪಾಯಿ ಸ್ಯಾಲ್ರಿಯನ್ನು ಆಗಿನ ಸಮಯದಲ್ಲಿ ಕೊಡ್ತಾಯಿದ್ರು. ಸೊ ಈ ವಿಭಾಗ ಏನಿದೆಯಲ್ಲ, ಇದೇ ವಿಭಾಗದಲ್ಲಿ ತಮ್ಮ ಚಿಂತನೆಗಳನ್ನು ಮತ್ತು ಸಬ್ಜೆಕ್ಟ್ ಬರುವಂತಹ ಒಂದು ಗ್ರಿಪ್ಪನ್ನು ವಿದ್ಯಾರ್ಥಿಗಳಿಗೆ ಭೈರಪ್ಪನವರು ತಿಳಿಸ್ಕೊಳ್ತಾಯಿದ್ರು. ಈಗ ಸ್ವಲ್ಪ ಮಾಡಿಫೈ ಆಗಿದೆ. ಈಗ ಕಾಲೇಜು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥ ನೆಲೆಯಲ್ಲಿ ವಿಭಾಗವನ್ನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಒಂದು ಹಳೆಯ ಒಂದು ಕಟ್ಟಡದಲ್ಲಿ ಅವರು ಪಾಠವನ್ನು ಮಾಡ್ತಾಯಿದ್ರು. ಇದೇ ವಿಭಾಗ ಅಂದರೆ ಸೈಕಾಲಜಿ ಆ್ಯಂಡ್ ಲಾಜಿಕ್. ಈಗ ಪ್ರಸ್ತುತ ಪ್ರಿನ್ಸಿಪಾಲ್ರಿದ್ದಾರೆ ಮತ್ತು ಅವ್ರ ಜೊತೆ ಮತ್ತು ಅವರ ಬಗ್ಗೆ ತಿಳಿದುಕೊಂಡಂತಹ ಒಬ್ಬ ಅತ್ಯುತ್ತಮ ಶಿಕ್ಷಕರು ನಮಗೆ ಸಿಕ್ಕಿದೆ. ಅದರ ಜೊತೆಗೆ ಈ ವಿಭಾಗದ ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇರೋದ್ರಂತ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಸ್.ಎಲ್. ಭೈರಪ್ಪನವರು ನಮ್ಮ ರಾಜ್ಯದ ಒಂದು ದೊಡ್ಡ ಆಸ್ತಿ, ಇವತ್ತು ಅಗಲಿದ್ದಾರೆ. ಅವರ ಬಗೆಗಿನ ಒಡನಾಟ ಹೇಗಿತ್ತು ಸರ್? ನನಗೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವ್ರ ಬಗ್ಗೆ ಒಡನಾಟ ಏನು ಇರಲಿಲ್ಲ. ಆದರೆ ಅವರ ಸಾಹಿತ್ಯವನ್ನು ಓದಿರ್ತಕ್ಕಂಥದ್ದು ಮತ್ತು ಅವರು ಪೂರ್ಣ ನಮ್ಮ ಗೆಳೆಯರೊಬ್ಬರು ಅವರ ಬಗ್ಗೆ PhD ಮಾಡಿದರು. ಅನಂತರ ನಮ್ಮ ಸಹಪಾಠಿಯಾಗಿರ್ತಕ್ಕಂಥ ಶ್ರೀಮತಿ ಲೀಲಾವತಿ ತೋರಣಗಟ್ಟಿಯವರು ಅವರ ಸಾಹಿತ್ಯ, ಅವರ ಕಾದಂಬರಿಗಳ ವಿಮರ್ಶೆಯನ್ನು ಕುರಿತು ಬರೆದಿರ್ತಕ್ಕಂಥ ಪುಸ್ತಕವನ್ನು ನಾವು ಅಭ್ಯಾಸ ಮಾಡಿರ್ತಕ್ಕಂಥವರು. ಹೀಗಾಗಿ ಎಸ್.ಎಲ್. ಭೈರಪ್ಪನವ್ರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥವ್ರು ಇದ್ದಾಗಿದ್ದೇವೆ. ಎಸ್.ಎಲ್. ಭೈರಪ್ಪನವರು ಹಾಸನ ಜಿಲ್ಲೆಯವರು. ಹಾಸನ ಜಿಲ್ಲೆಯ ಸಂತೆ ಶಿವರ್ ಲಿಂಗಯ್ಯ ಭೈರಪ್ಪನವರು ಅಂತೇಳಿ ಅವರ ಹೆಸರು. ಅವರು ಭಾಳ ಬಡತನದಲ್ಲಿ ಬೆಳೆದಂಥವರು. ಅವರು ರೈಲ್ವೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದಾಗ ಅವ್ರನ್ನ ಕತ್ತಲು ಕೋಣೆಗೆ ಹಾಕಿರ್ದಿರ್ಬೋದು. ಅನಂತರ ಅಭ್ಯಾಸ ಮಾಡ್ತಾ ಮುಂಬೈ ಕಡೆಗೆ ಹೋಗುವಾಗ ಪೆಟ್ರೋಲ್ ಬಂಕಿನಲ್ಲಿ ಅವರು ಕೆಲಸ ಮಾಡಿದ್ದಿರ್ಬೋದು. ಈ ರೀತಿ ಬಡತನದಿಂದ ಮುಂದೆ ಬಂದಿರತಕ್ಕಂಥ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕನ್ನಡದ ಕಾದಂಬರಿಕಾರ. ಹುಬ್ಬಳ್ಳಿಗೆ ನಂಟು ಹೇಗಿತ್ತು? ಹುಬ್ಬಳ್ಳಿಗೆ ಅವರು ಬಂದದ್ದು 58ರಾಗ ಬಂದರು. ಅವರು ಇಲ್ಲಿ ಯಾವಾಗ ತಾನೇ ಕಾಲೇಜಿನಲ್ಲಿ ಫಿಲಾಸಫಿ ಮತ್ತು ಸೈಕಾಲಜಿ ಡಿಪಾರ್ಟ್ಮೆಂಟ್ ಪ್ರಾರಂಭ ಆಗಿತ್ತು. ಆಗ ನಮ್ಮ KLE ಸಂಸ್ಥೆಯಲ್ಲಿ ಮೊದಲು ಯಾರು ಬಂದವರಿಗೆ ಅವರು ಹಂಗಾಮಿ ಅರೆಕಾಲಿಕ ಶಿಕ್ಷಕರನ್ನು ತೊಗೊಳ್ತಾ ಇದ್ದರು. ಆವಾಗ ಭಾಳಷ್ಟು ಕಡಿಮೆ ಇತ್ತು ಆವಾಗ ಅವರು ಬಂದಾಗ ಫಿಲಾಸಫಿ ಮತ್ತು ಸೈಕಾಲಜಿಯನ್ನು ಇಲ್ಲಿ ಬೋಧಿಸ್ತಾಯಿದ್ರು. 58ರಾಗ ಪಾಸ್ ಆದ ನಂತರ ಅವರು ಇಲ್ಲಿ ಹುಬ್ಬಳ್ಳಿಗೆ ಬಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಸಾಹಿತ್ಯ ಭಂಡಾರ ಜೊತೆಗೆ ಭಾಳ ನಿಕಟ ಸಂಬಂಧ ಇತ್ತು. ಈಗಲೂ ಕೂಡ ಸಂಬಂಧವನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರ ಎಲ್ಲ ಕಾದಂಬರಿಗಳು ಸಾಹಿತ್ಯ ಭಂಡಾರ ಚಿಕ್ಕಪೇಟೆ, ಬೆಂಗಳೂರಿಂದಲೇ ಆಗ್ತಾಯಿವೆ. ಕಾರಣ ಏನು ಅಂದರೆ, ಈಗ ನಿಮಗೆ ಹೆಚ್ಚಿನ ಮಾಹಿತಿ ಅವ್ರ ಬಗ್ಗೆ ಬೇಕಾದರೆ ನಮ್ಮ ಸುಬ್ಬಣ್ಣ ಇದ್ದಾರೆ, ಸಾಹಿತ್ಯ ಭಂಡಾರ ಸುಬ್ಬಣ್ಣ, ಅವರು ಮಾತನಾಡಿದರು.